PFI ಬೆಳೆಯೋದಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಾರಣ ಅಂತ ತಲೆ ಬುಡ ಇಲ್ಲದ ಅಪಾದನೆಗಳನ್ನು BJP ಮುಖಂಡರು ಯಾರ್ಯಾರು ಮಾಡಿದರೂ ಎಲ್ರಿಗೂ ಅನ್ವಯಿಸುತ್ತಿದ್ದು. ಮುಖ್ಯಮಂತ್ರಿಗಳು PFI ಬೆಳೆಯೋದಕ್ಕೆ ಕಾಂಗ್ರೆಸ್ ಸರ್ಕಾರ ಕಾರಣ, ಸಿದ್ದರಾಮಯ್ಯ PFI ಬೆಳೆಸ್ಬಿಟ್ರು. ಆಮೇಲೆ ಅಶೋಕ್ ಅವರು ಏನೋ ಒಂದು ಇದೇ ಮಾಡಿಬಿಟ್ಟಿದ್ದಾರೆ, ಏನೋ PFI ಏನಪ್ಪ ಅದು ಒಂದು ಇದು ಮಾಡಿಬಿಟ್ಟಿದ್ದಾರಪ್ಪ, ಈ ಥರ ನಮ್ಮ PCM ಮಾಡಿದ್ದಾರಲ್ಲ ಆ ಥರ ಅಶೋಕ್ ಅವರು ಇಟ್ಕೊಂಡು ಅದನ್ನು ಎಲ್ಲರಿಗೂ ತೋರಿಸ್ತಾರೆ. ಮತ್ತು ಗೃಹ ಮಂತ್ರಿಗಳು CT ರವಿ ಅವರು ಇದರಲ್ಲಿ PFIಗೆ ಸಂಬಂಧಪಟ್ಟ ಹಾಗೆ ಯಾವ ಕೇಸು ಕೂಡ ನಾವು ವಿಚಾರ ಮಾಡ್ತೀವಿ. ಇದೆಲ್ಲ ಕೂಡ ಸರ್ಕಾರ ಕೊಟ್ಟಿರ್ತಕ್ಕಂಥ ದಾಖಲೆನೇ. ಇವರು ಕೂಡ ಅಧಿಕಾರಕ್ಕೆ ಬಂದ ಮೇಲೆ BJPಯವರು ಒಟ್ಟು 367 ಕೇಸು ಇವರು ವಿಚಾರ ಮಾಡಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗ ನಾವು ಯಾವುದೂ ಕೂಡ PFIಗೆ ಸಂಬಂಧಪಟ್ಟಂಥ ಕೇಸುಗಳು ನಾವು ಯಾವುದೂ ಕೂಡ ವಿಚಾರ ಮಾಡಿಲ್ಲ. BJPಯವರಿಗೆ ಸುಳ್ಳು ಹೇಳಿ 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 ರೂಢಿ ಆಗಿಬಿಟ್ಟಿದೆ. ಸುಳ್ಳು ಹೇಳಿಲ್ಲ ಅಂದರೆ ಅವರಿಗೆ ತಿಂದಿದ್ದ ಊಟ ಜೀರ್ಣ ಆಗೋದಿಲ್ಲ. ರಕ್ತದ ಕಣಕಣದಲ್ಲೂ ಕೂಡ ಸುಳ್ಳು ಅನ್ನೋದು ಅವ್ರ ರಕ್ತದಲ್ಲಿ ಹರಿತಾ ಇದೆ. PFI ಬೆಳೆಯೋದಕ್ಕೆ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಾರಣ ಅಂತ ತಲೆ ಬುಡ ಇಲ್ಲದ ಅಪಾದನೆಗಳನ್ನು BJP ಮುಖಂಡರು ಯಾರ್ಯಾರು ಮಾಡಿದರೂ ಎಲ್ರಿಗೂ ಅನ್ವಯಿಸುತ್ತಿದ್ದು. CT ರವಿಯವರು ಇನ್ನು ಯಾರ್ಯಾರೋ ಮಾತಾಡಿದರು. ನಾನು ಈ ಸಂದರ್ಭದಲ್ಲಿ ಯಾರು ಹಿಂದಿನ ಕಾಂಗ್ರೆಸ್ ಸರ್ಕಾರದಲ್ಲಿ PFI ಬೆಳೆಸೋದಕ್ಕೆ ಕಾಂಗ್ರೆಸ್ ಕಾರಣ ಅಂತ ಯಾರ್ಯಾರು ಮುಖ್ಯಮಂತ್ರಿಗಳಾದಿಯಾಗಿ ಮಂತ್ರಿಗಳು BJP ಪಕ್ಷದ ಮುಖಂಡರು ಇವತ್ತು ಮಾಧ್ಯಮಗಳ ಮುಖಾಂತರ ಉತ್ತರ ಕುಮಾರ್ ಥರ ಮಾತಾಡ್ತಾರೆ. ನಾನು ಅವ್ರಿಗೆ ಒಂದು ಸವಾಲು ಹಾಕ್ತೀನಿ. ಇವತ್ತು ನನ್ನ ಮುಂದೆ ಒಂದು RTA ಮೊನ್ನೆ ತಗೊಂಡಿರ್ತಕ್ಕಂಥದ್ದು 22/3/2022ರಲ್ಲಿ ತಗೊಂಡಿರ್ತಕ್ಕಂಥದ್ದು. ಮಾಹಿತಿ ಹಕ್ಕು ಅಧಿನಿಯಮ 2005ರ ಅಡಿಯಲ್ಲಿ 13-14ನೇ ಸಾಲಿನಿಂದ 22 ಜನವರಿವರೆಗೆ ಹಿಂಪಡೆದಿರುವ ಪ್ರಕರಣಗಳ ಬಗ್ಗೆ ಸರ್ಕಾರಿ ಆದೇಶ ಕೊಡಿ ಅಂತ ಕೇಳಿದರು. 13-14ರಿಂದ 22 ಜನವರಿವರೆಗೂ ಕೂಡ 251 ಪುಟಗಳ ದಾಖಲಾತಿಯನ್ನು ಸರ್ಕಾರನೇ ಒದಗಿಸಿದೆ. ಇವ್ರದೇ ಸರ್ಕಾರ, BJP ಸರ್ಕಾರ ಯಾರಿಗೂ ಅಲ್ಲ. BJP ಸರ್ಕಾರ ಇವತ್ತು ಗೃಹ ಇಲಾಖೆ ಇದನ್ನು ಕೊಟ್ಟಿದೆ. ಅದರ ಪ್ರಕಾರ ಎರಡು 2015ರಲ್ಲಿ ಸುಮಾರೊಂದು 135 ಪ್ರಕರಣಗಳು ಈ ತಸ್ಲಿಮಾ ಅಂತ ಒಬ್ಬರು ಲೇಖಕಿ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರು ಏನೋ ಒಂದು ಲೇಖನ ಬರೀತಾರೆ, ಅದರ ಬಗ್ಗೆ ಗಲಾಟೆಗಳಾಗುತ್ತೆ. ಇದು ಚಾರ್ಜ್ ಶೀಟು ಸರ್ಕಾರನೇ ವಿಚಾರ ಮಾಡಿಕೊಂಡಿರ್ತಕ್ಕಂಥದ್ದು. ಇದರಲ್ಲಿ ಎಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ವಿಚಾರ ಮಾಡಿಕೊಂಡ್ರು ಅಂತ ಹೇಳ್ತಾರಲ್ಲ, PFI ಎಲ್ಲೂ ಕೂಡ ಇಲ್ಲ. ಗಲಾಟೆ ಮಾಡಿದ್ದಾರೆ. ಗಲಾಟೆ ಮಾಡಿದವ್ರ ಮೇಲೆ ಕೇಸು ರಿಜಿಸ್ಟ್ರೇಷನ್ ಆಗಿತ್ತು, ವಿಚಾರ ಮಾಡ್ಕೊಂಡಿದ್ದಾರೆ. ಅಂದರೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ PFIಗೆ ಕೇಸುಗಳನ್ನು ವಿಚಾರ ಮಾಡ್ಕೊಂಡಿದ್ದಾರೆ ಅಂತ ಸುಳ್ಳು ಹೇಳಿದ್ದಾರೆ. ಈ ದಾಖಲಾತಿ ನಿಮಗೂ ಕೊಡ್ತೀನಿ, ಇದು ನೋಡಿ. ಆಮೇಲೆ 2015ರಲ್ಲಿ ಎರಡು ಕೇಸ್ ಅಷ್ಟೇ. ಒಂದು ವಿಜಯಪುರ ಜಿಲ್ಲೆ ಇಂಡಿ ಪೊಲೀಸು, ಹಾಗೆ ಇನ್ನೊಂದು ಸದಾಶಿವನಗರ. ಎರಡು ಕಡೆ ದೇವರಾಜ ಅರಸು ಧ್ವಂಸದ ವಿರುದ್ಧ ಪ್ರತಿಭಟನೆ ಮಾಡಿದ್ದಕ್ಕೆ ಇದಕ್ಕೂ ಯಾವುದೂ ಸಂಬಂಧ ಇಲ್ಲ. ಆಮೇಲೆ 2015ರಲ್ಲಿ ಸುಮಾರು 40 ಕೇಸುಗಳು ವಾಪಸ್ ತಗೊಂಡಿದ್ದಾರೆ. ಇದು ಕಲ್ಲು ತೂರೋಟ ನಡೆಸಿರ್ತಕ್ಕಂಥದ್ದು.
ಮತ್ತು ಆಕ್ರಮಕೂಟ ಪೊಲೀಸ್ ಮೇಲೆ ಕಲ್ಲೆಸೆದಿದ್ದು ಅಂತ ಹೇಳಿದ್ದಾರೆ. ಇದರಲ್ಲೂ ಕೂಡ ಎಲ್ಲೂ ಕೂಡ PFI ಅಂತ ಇಲ್ಲ. PFI ಅಂತ ಇದ್ದಿದ್ರೆ ನಮ್ಮ ಸರ್ಕಾರ ವಿಚಾರ ಮಾಡಿಕೊಂಡಿದೆ ಅಂತ ಅರ್ಥ ಬರ್ತಿತ್ತು. ಆಮೇಲೆ 2015 ಟೊಯೋಟಾ ಕಿರ್ಲೋಸ್ಕರ್ ಮೋಟಾರ್ ಪ್ರೈವೇಟ್ ಲಿಮಿಟೆಡ್ ವಜಾಗೊಂಡ ನೌಕರರು ಇದ್ರ ಬಗ್ಗೆ ವಿಚಾರ ಮಾಡ್ಕೊಂಡಿದ್ದೀವಿ. ಆಮೇಲೆ 2015 ರೈತರ ನಕ್ಸಲೈಟ್ ಮತ್ತು ಎಡಪಂಥೀಯ ತೀವ್ರವಾದ ಚಟುವಟಿಕೆಗಳನ್ನು ಪ್ರಶಂಸಿದ್ದಕ್ಕಾಗಿ ಯಾರೋ ಒಬ್ಬರ ಮೇಲೆ ಸಾಹಿತ್ಯ ಮೇಲೆ ಕೇಸ್ ಹಾಕಿದ್ರು, ವಿಚಾರ ಮಾಡ್ಕೊಂಡಿದ್ದಾರೆ. ಆಮೇಲೆ ಹೊನ್ನಾಳಿ ತಾಲೂಕಲ್ಲಿ ಸಾರ್ವಜನಿಕರ ಮತ್ತು ರೈತರ ವಿದ್ಯುತ್ ಸಮಸ್ಯೆ ಬಗ್ಗೆ ಇದು ಕೂಡ ವಿಚಾರ ಮಾಡಿದ್ದೀವಿ. ಮತ್ತು ದಲಿತ ಸಂಘರ್ಷ ಸಮಿತಿಗೆ ಸಂಬಂಧಪಟ್ಟಂಗೆ ಸದಾಶಿವ ಆಯೋಗಕ್ಕೆ ಸಂಬಂಧಪಟ್ಟಂಗೆ ಇದು ನಮ್ಮ ಸರ್ಕಾರದಲ್ಲಿ 2015 ವಿಚಾರ ಮಾಡಿದ್ದೀವಿ. ಮತ್ತು NSA ಕಾರ್ಯಕರ್ತರು ಯಾವುದೋ 144 ಏನೋ ಇದಾದಾಗ ಹಾಕಿರ್ತಕ್ಕಂಥದ್ದು ಮೈಸೂರು ಜಿಲ್ಲೆಯಲ್ಲಿ ಕೃಷ್ಣರಾಜ ಪೊಲೀಸ್ ಸ್ಟೇಷನ್ನು, ಲಕ್ಷ್ಮೀಪುರ ಪೊಲೀಸ್ ಸ್ಟೇಷನ್ನು 2015 NSAಗೆ ಸಂಬಂಧಪಟ್ಟಿದ್ದು. ಆಮೇಲೆ CPM ಕಾರ್ಯಕರ್ತರ ಬಗ್ಗೆ ಒಂದು ಯಾವುದು ಈ ಮಡೆ ಸ್ನಾನ ಪದ್ಧತಿ ವಿರೋಧ ಮಾಡಿದ್ದಕ್ಕೆ ಅವ್ರ ಮೇಲೆ ಒಂದು ಕೇಸ್ ಹಾಕಿದ್ರು, ಅದು ವಿಚಾರ ಮಾಡ್ಕೊಂಡಿದ್ದೀವಿ. ಮತ್ತು ಹಿಂದೂ ಮುಸ್ಲಿಂ ಕೋಮುಗಲಭೆಗೆ ಸಂಬಂಧಪಟ್ಟಾಗೆ ಇದರಲ್ಲೂ ಕೂಡ ಎಲ್ಲೂ PFI ಅಂತ ಎಲ್ಲೂ ಕೂಡ ಇಲ್ಲ. ಅವ್ರದ್ದೇ ಸರ್ಕಾರ ಇದ್ದಾಗ ಕೇಸ್ ರಿಜಿಸ್ಟ್ರೇಷನ್ ಮಾಡಿದ್ದಿದೆಲ್ಲ. ಮತ್ತು ಮಂಡ್ಯ ಜಿಲ್ಲೆಯಲ್ಲಿ ನಾಗಮಂಗಲ ತಾಲೂಕಲ್ಲಿ ಇದರಲ್ಲಿ ವಾಡಿ ಪೊಲೀಸ್ ಸ್ಟೇಷನ್ನು ಏನೋ ಬೇರೆ ಬೇರೆ ಕಾಲಮ್ಗಳು, ಇದ್ಯಾವುದು ಕೂಡ ಜಾತಿ ಇದಕ್ಕೆ ಸಂಬಂಧಪಟ್ಟಿದ್ದು ಕೂಡ ಅಲ್ಲ, ಇದ್ಯಾವುದು ಕೂಡ. ಆಮೇಲೆ ಇನ್ನೊಂದು 2015 ಕೂಲಿ ಕಾರ್ಮಿಕರ ಹೋರಾಟ, ಆಮೇಲೆ ಅಭಿವೃದ್ಧಿ ತಾಲೂಕು ಅಭಿವೃದ್ಧಿ ಹೋರಾಟ ಸಮಿತಿ ಕಬ್ಬಿನ ಬೆಂಬಲದ ಬಗ್ಗೆ ಇದನ್ನು ವಿಚಾರ ಮಾಡ್ಕೊಂಡಿದ್ದೀವಿ. ಮತ್ತು ವಿದ್ಯುತ್ ಸ್ಥಾವರ ಸ್ಥಾಪನೆ ಬಗ್ಗೆ 2015 ಇದೊಂದು ವಿಚಾರ ಮಾಡ್ಕೊಂಡಿದ್ದೀವಿ. ಇದ್ರ 3, 4, 5 ಕೇಸ್ಗಳಿರುತ್ತೆ ಪ್ರತಿಯೊಂದರಲ್ಲೂ. ಮತ್ತು ಇದು ರೈತರಿಗೆ ಸಂಬಂಧಪಟ್ಟದ್ದು 2015 ಈರುಳ್ಳಿ ಅರಿಶಿಣಕ್ಕೆ ಬೆಲೆ ಕೊಡಬೇಕು, ಸಿಗಬೇಕು ಅಂತ ಹಸಿರು ಸೇನೆಯವರು ಮಾಡಿದ್ದು. ಆಮೇಲೆ ಪೌರ ಕಾರ್ಮಿಕರದು ಅವರೇನೋ ಇದು ಸಂಬಳ ಜಾಸ್ತಿ ಆಗಬೇಕು ಅಂತ ಕೇಸ್ಗಳು ಹಾಕಿದ್ರು, ಇದೊಂದು 6 ಕೇಸ್ ವಿಚಾರ ಮಾಡಿದ್ದೀವಿ. ಮತ್ತು 2017 ಒಂದು 14 ಕೇಸು, ಅದರಲ್ಲಿ ಸಾರ್ವಜನಿಕರಿಗೆ ಸಂಬಂಧಪಟ್ಟಿದ್ದು 9. ಮತ್ತು ಯಾವುದೋ ಕಾಮಗಾರಿ ಬೇಡ ಅಂಥೇಳಿ ಒಂದು ಕಮರುಲ್ ಇಸ್ಲಾಂ ಅವರನ್ನ ಮಂತ್ರಿ ಮಾಡಿ ಅಂತ, ಮತ್ತು ರೈಲ್ವೆ ಇದಕ್ಕೆ ಹಳಿನಲ್ಲಿ ಯಾರೋ ಸತ್ತೋಗಿದ್ದಕ್ಕೆ ಪ್ರೊಟೆಸ್ಟ್ ಮಾಡ್ತಾರೆ. ಮತ್ತು ವಿದ್ಯುತ್ ಸರಿಯಾಗಿ ಸಮರ್ಪಕವಾಗಿಲ್ಲ ಅಂತ ಇದನ್ನು ವಿಚಾರ ಮಾಡಿ ಸಮರ್ಪಕವಾಗಿಲ್ಲ ಅಂತ ಗಲಾಟೆಗಳಾಗುತ್ತೆ. ಇದು ಈ ಕೇಸು ನಾವು ಮಾಡಿರ್ತಕ್ಕಂಥದ್ದು. ಮತ್ತು ಇನ್ನೊಂದು ನಾವು ಮಾಡಿರ್ತಕ್ಕಂಥದ್ದು ಇದು. ಮತ್ತು 2017 ಇನ್ನೊಂದಾಗುತ್ತೆ. ಇದರಲ್ಲಿ ಸಾರ್ವಜನಿಕ ಕೋಮುಗಲಭೆ 4, ಸಾರ್ವಜನಿಕರಿಗೆ ಸಂಬಂಧಪಟ್ಟಿದ್ದು 24, ರೈತರ ಗಲಭೆ 64, ಒಟ್ಟು 94 ಕೇಸುಗಳು ನಮ್ಮ ಸರ್ಕಾರದ ಅವಧಿಯಲ್ಲಿ ನಾವು ವಿಚಾರ ಮಾಡಿದ್ದೀವಿ. ಒಟ್ಟು 294 ಕೇಸುಗಳು ನಮ್ಮ ಸರ್ಕಾರದ ಅವಧಿಯಲ್ಲಿ 2013 ಸಮ್ಮಿಶ್ರ ಸರ್ಕಾರವನ್ನು ಸೇರಿಸಿ 294 ಕೇಸುಗಳು ನಾವು ವಿಚಾರ ಮಾಡಿದ್ದೀವಿ. ಇದರಲ್ಲಿ ರೈತರಿಗೆ ಸಂಬಂಧಪಟ್ಟಿದ್ದು, ಮತ್ತು ಕಳಸಾ ಬಂಡೂರಿ ಬಗ್ಗೆ, ಮತ್ತು ಸಾರ್ವಜನಿಕರದು ಈ ಥರದ ಕೇಸುಗಳು, ಪೌರ ಕಾರ್ಮಿಕರು ಬಿಟ್ಟರೆ ಇದರಲ್ಲಿ PFIಗೆ ಸಂಬಂಧಪಟ್ಟ ಹಾಗೆ ಯಾವ ಕೇಸು ಕೂಡ ನಾವು ವಿಚಾರ ಮಾಡಿದ್ವಿ. ಇದೆಲ್ಲ ಕೂಡ ಸರ್ಕಾರ ಕೊಟ್ಟಿರ್ತಕ್ಕಂಥ ದಾಖಲೆನೇ. ಆಮೇಲೆ ಇವರು ಕೂಡ ಅಧಿಕಾರಕ್ಕೆ ಬಂದ ಮೇಲೆ BJPಯವರು ಒಟ್ಟು 367 ಕೇಸು ಇವರು ವಿಚಾರ ಮಾಡಿದ್ದಾರೆ. ಎಷ್ಟು? 367 ಕೇಸು ಇವರು ವಿಚಾರ ಮಾಡಿದ್ದಾರೆ. ಅದರಲ್ಲಿ 2019 31/8/20 ಈ ಹುಣಸೂರಲ್ಲಿ ಪ್ರೊಹಿಬಿಷನ್ ಮಾಡಿ ಹನುಮ ಜಯಂತಿ ಬಗ್ಗೆ ಸುಮಾರು 61 ಕೇಸು, 44 ಕೇಸು, ಮತ್ತು ಕೋಮುಗಲಭೆಗೆ ಸಂಬಂಧಪಟ್ಟಿದ್ದ 5, ಇತರೆ ಕೇಸುಗಳು ಒಟ್ಟು 12, ಒಟ್ಟು 61. ಇದೆಲ್ಲ ಸಂಘ ಪರಿವಾರಕ್ಕೆ ಸಂಬಂಧಪಟ್ಟಂಥದ್ದು 44 ಕೇಸು.
ಒಟ್ಟಾಗಿ ಇದರಲ್ಲಿ ಈ ಆರ್ಡ್ರಲ್ಲಿ 61 ಕೇಸ್ ವಿತರಣೆ ಮಾಡಿದ್ದಾರೆ. ಆಮೇಲೆ ಸಂಘ ಪರಿವಾರಕ್ಕೆ ಸಂಬಂಧಪಟ್ಟಿದ್ದು ಇದರಲ್ಲಿ 44. ಆಮೇಲೆ ಈ ಟಿಪ್ಪು ಗಲಾಟೆ ಆಗಿತ್ತಲ್ಲ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಒಟ್ಟು ಇದರಲ್ಲಿ ಟಿಪ್ಪು ವಿವಾದ 21, ಆಮೇಲೆ ಇತರೆ 6, ಸಾರ್ವಜನಿಕ ಗಲಭೆ 11, ಕೋಮು ಗಲಭೆ 8. ಇದು ಕೂಡ ಇವರು ಸಾವಿರದಲ್ಲೇ ಆಗಿರ್ತಕ್ಕಂಥದ್ದು. 5/3/20 18 ಒಟ್ಟು 46 ಕೇಸು ವಿತರಣೆ ಮಾಡ್ತಾರೆ. ಅದರಲ್ಲಿ ಟಿಪ್ಪುಗೆ ಸಂಬಂಧಪಟ್ಟಿದ್ದಂಥದ್ದು 21 ಕೇಸುಗಳು, ಕೋಮು ಗಲಭೆಗಳಿಗೆ ಸಂಬಂಧಪಟ್ಟಿದ್ದು 8 ಅವರೇ ವಿತರಣೆ ಮಾಡ್ತಾರೆ. ಅಂದರೆ ಅವರು ಪರವಾಗಿರ್ತಕ್ಕಂಥವ್ರದ್ದು ಮಾಡಿದ್ದಾರೆ. ಒಟ್ಟು 29 ಕೇಸ್ ಮಾಡಿದ್ದಾರೆ. ಆಮೇಲೆ ಸಮ್ಮಿಶ್ರ ಸರ್ಕಾರದಲ್ಲಿ ಇದೊಂದು ಆಗಲೇ ಹೇಳಿದೆ ಅನಿಸುತ್ತೆ, ಇದೊಂದು ಮರೆತಿದ್ದೆ. ಸಾರ್ವಜನಿಕ ಗಲಭೆ 39, 16 ಒಟ್ಟು 98 ಇಲ್ಲ. ಆಮೇಲೆ 2020ರಲ್ಲೇ ಹಿಂದೂ ಜಾಗರಣ ವೇದಿಕೆ ಮತ್ತು ಕೋಮು ಗಲಭೆಗಳಿಗೆ ಸಂಬಂಧಪಟ್ಟಿದ್ದು, ಸಾರ್ವಜನಿಕ ಗಲಭೆಗಳು ಒಟ್ಟು ಸೇರಿ 51 ಕೇಸು ಇವರು 2020ರಲ್ಲಿ 18/6/20ರಲ್ಲಿ ವಿತರಣೆ ಮಾಡ್ತಾರೆ. ಅಂದರೆ ಇದೆಲ್ಲ ಅವರ ಸಂಘ ಪರಿವಾರಕ್ಕೆ ಸಂಬಂಧಪಟ್ಟಂಥ ಕೇಸುಗಳಿವೆಲ್ಲ. ಮತ್ತು ಉಳಿದಾಗೆ 2020ರಲ್ಲಿ ಇದರಲ್ಲಿ ರೈತರಿಗೆ ಸಂಬಂಧಪಟ್ಟಿದ್ದು ಒಂದು 10, ಕಾವೇರಿ ಹೋರಾಟಕ್ಕೆ 31, ರೈತರ ಗಲಭೆ ಒಂದು 10, ಸಾರ್ವಜನಿಕರಿಗೆ ಸಂಬಂಧಪಟ್ಟಿದ್ದು ಒಂದು 10, ಕೋಮು ಗಲಭೆ ಒಂದು 10 ಅಷ್ಟೇ. ಒಟ್ಟು 47 ಪ್ರಕರಣಗಳು ಇವತ್ತು ಅವರು ಮಾಡಿದ್ದಾರೆ. ಮತ್ತು ಇದು ಸಣ್ಣ ಪುಟ್ಟ ಎಲ್ಲ ಒಂದೊಂದು ಕೇಸುಗಳು ಮಾಡಿರ್ತಕ್ಕಂಥದ್ದು ಇದರಲ್ಲೆಲ್ಲ ಇಂಡಿವಿಜುವಲ್ಲಾಗಿ ಇದೆ. ಇದೊಂದು ಬೇಕಾದ್ರೆ ಒಂದು ಕಾಪಿ ನಿಮಗೆ ಒಂದು PDF ಮಾಡಿ ಕಳಿಸ್ತೀನಿ, ನಿಮಗೆ PDF ಮಾಡಿ ಕಳಿಸ್ತೀನಿ. ಒಟ್ಟು ಇವರು ಸರ್ಕಾರ ಬಂದ ಮೇಲೆ ಕೇಸಸ್ಸು ವಿತರಣೆ ಮಾಡಿರ್ತಕ್ಕಂಥದ್ದು ನಮ್ಮ ಸರ್ಕಾರ ಮತ್ತು ಸಮ್ಮಿಶ್ರ ಸರ್ಕಾರ ಎಲ್ಲ ಇದ್ದಾಗ 294 ಕೇಸು, 294 ಇಲ್ಲ, ಒಂದೂ ಇಲ್ಲ. ಎಲ್ಲ RTI ದಾಖಲೆ ಇದೆ. ನಾವು ಯಾವುದು ಕೂಡ PFIಗೆ ಸಂಬಂಧಪಟ್ಟಿದ್ದು ಯಾವುದೂ ಕೂಡ ನಾವು ವಿತರಣೆ ಮಾಡಿಲ್ಲ. ಆಮೇಲೆ ಇವ್ರ ಸರ್ಕಾರ ಬಂದಮೇಲೆ 367 ಅಂತ ಹೇಳಿದೆ, ಅದರಲ್ಲಿ 269 ಅಂತ ಹಾಕ್ಕೊಳ್ಳಿ. 269 ಅದು ಸಮ್ಮಿಶ್ರ ಸರ್ಕಾರದ್ದು ಇವರಿಗೆ ಆಜ್ಞೆ ಬಿಟ್ಟಿದ್ದೆ. 269 ಕೇಸು ಇವರು ಕೂಡ ವಿತರಣೆ ಮಾಡಿದ್ದಾರೆ. ನಮ್ಮ ಸರ್ಕಾರ ಇದ್ದಾಗ ನಾವು ಯಾವುದೂ ಕೂಡ PFIಗೆ ಸಂಬಂಧಪಟ್ಟಂಥ ಕೇಸುಗಳು ನಾವು ಯಾವುದೂ ಕೂಡ ವಿತರಣೆ ಮಾಡಿಲ್ಲ. ಅದರಿಂದ ಅದು ಕೊಡ್ತೀನಿ, ಒಂದು PF ಕಳಿಸ್ಬಿಡ್ತೀನಿ. ಹಾಂ, ಕಳಿಸ್ತೀನಿ. ಏನೊಂದು 100 ಕೇಸ್ ಮೇಲಿದೆ ಹತ್ರ ಇದೆ, 100 ಕೇಸ್ ಮೇಲಿದೆ. ಎರಡು 2005ರಲ್ಲಿ 15 ಕೇಸ್ ಇದೆ. ಆಮೇಲೆ ಈ ಸಾರ್ವಜನಿಕ ಗಲಭೆಗಳು ಇರುತ್ತಲ್ಲ, ಇದರಲ್ಲೂ ಇದೆ ಬೇಕಾದಷ್ಟು ಅವ್ರದ್ದು. ಆಮೇಲೆ ಇದಕ್ಕೆ ಸಂಬಂಧಪಟ್ಟಿದ್ದು 18/6/20ರಲ್ಲಿ 30 ಕೇಸ್ ತೆಗೆದಿದ್ದಾರೆ. ಹತ್ರ 100 ಕೇಸ್ ಅವರು ತೆಗೆದವ್ರೆ. ಆಮೇಲೆ ಟಿಪ್ಪು ಇದರಲ್ಲಿ ಅದರಲ್ಲೂ ಕೂಡ 21 ಕೇಸು ತೆಗೆದಿದ್ದಾರೆ. ಹತ್ತತ್ರ 100 ಕೇಸ್ ಅವರು ತೆಗೆದಿದ್ದಾರೆ. ತೆಗೀಲಿ, ರೇಣುಕಾಚಾರ್ಯ ಅವರ ಮೇಲೆ ಏನೇನೋ ಕೇಸುಗಳಿತ್ತು. ಆದರೆ ಒಂದು ಅಪಾದನೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳು PFI ಬೆಳೆಯೋದಕ್ಕೆ ಕಾಂಗ್ರೆಸ್ ಸರ್ಕಾರ ಕಾರಣ, ಸಿದ್ದರಾಮಯ್ಯ PFI ಬೆಳೆಸ್ಬಿಟ್ರು. ಆಮೇಲೆ ಅಶೋಕ್ ಅವರು ಅದೇನೋ ಒಂದು ಇದೇ ಮಾಡಿಬಿಟ್ಟಿದ್ದಾರೆ, ಏನೋ PFI ಏನಪ್ಪ ಅದು ಒಂದು ಇದು ಮಾಡಿಬಿಟ್ಟಿದ್ರಲ್ಲಪ್ಪ, ಈ ಥರ ಮೊನ್ನೆ PCM ಮಾಡಿದ್ರಲ್ಲ ಆ ಥರ
ಅಶೋಕ್ ಅವರು ಇಟ್ಕೊಂಡು ಅದನ್ನು ಎಲ್ಲರಿಗೂ ತೋರಿಸ್ತಾವ್ರೆ. ಮತ್ತು ಗೃಹ ಮಂತ್ರಿಗಳು ಸಿ ಟಿ ರವಿಯವರು ಮಾಡ್ತೀನಿ. ಆಮೇಲೆ ಒಂದು ಬಿ ಜೆ ಪಿ ಪಕ್ಷ, ಆಮೇಲೆ ಇದೆಲ್ಲ ಕೂಡ ಆರ್ ಟಿ ಐಯಲ್ಲಿ ಇದೇ ಸರ್ಕಾರ ಕೊಟ್ಟಿರ್ತಕ್ಕಂಥ ಮಾಹಿತಿ. ಎಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರ ಪಿ ಎಫ್ ಐ ಬಗ್ಗೆ ಒಂದು ಕೇಸು ನಾವು ವಿಚಾರ ಮಾಡಿಲ್ಲ. ಇದ್ದಿದ್ದರೆ ಅವರು ಕೊಟ್ಟಿರ್ತಕ್ಕಂಥ ದಾಖಲೆನಲ್ಲೇ ಪಿ ಎಫ್ ಐ ಅವರು ಕಾರ್ಯಕರ್ತರು ಅಂತ ಇರಬೇಕಾಗಿತ್ತು. ಅದೇ ಇದರಲ್ಲಿ ಬೇರೆ ಬೇರೆ ಇದೆ, ಕಾಂಗ್ರೆಸ್ ಇದೆ, ಎನ್ ಎಸ್ ವೈ ಇದೆ, ಪೌರ ಕಾರ್ಮಿಕರಿದೆ, ಮತ್ತು ಕಳಸಾ ಬಂಡೂರಿ ರೈತರದ್ದಿದೆ, ಎಲ್ಲದ್ರದ್ದು ಇದೆ. ಆಮೇಲೆ ರೇಣುಕಾಚಾರ್ಯ ಅವ್ರ ಮೇಲೆ ವಿಚಾರ ಮಾಡಿರೋದಿದೆ. ಈ ಥರ ಪೊಲಿಟಿಕಲ್ ಲೀಡರ್ಸ್ ಮೇಲೂ ಇದೆ. ಅದರಲ್ಲಿ ಮೆನ್ಷನ್ ಆಗಬೇಕಾಗಿತ್ತು, ಯಾವುದೂ ಮೆನ್ಷನ್ ಆಗಿಲ್ಲ. ಎಲ್ಲೂ ಕೂಡ ಪಿ ಎಫ್ ಐ ಕಾರ್ಯಕರ್ತರ ಮೇಲೆ ಕಾಂಗ್ರೆಸ್ ಸರ್ಕಾರ ವಿಚಾರ ಮಾಡಿದೆ ಅಂತ ಇಷ್ಟು ದಾಖಲೆಗಳಲ್ಲಿ ಒಂದರಲ್ಲಿ ತೋರಿಸ್ಬಿಡಿ. ಮತ್ತು ಇವತ್ತು ಮುಖ್ಯಮಂತ್ರಿಗಳು ಆದಿಯಾಗಿ ಯಾರ್ಯಾರು ಮಂತ್ರಿಗಳು ಇವತ್ತು ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಅಪಾದನೆ ಮಾಡಿದಾರಲ್ಲ, ಕಾಂಗ್ರೆಸ್ ಪಕ್ಷದ ಬಗ್ಗೆ ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬೆಂಬಲ ಕೊಡ್ತಾರೆ ಅಂತ, ಅದನ್ನು ವಾಪಸ್ ತೆಗೆಯೋಕೆ ಹೇಳಬೇಕು. ಮಾತಾಡೋಕ್ಕೆ ಮುಂಚೆ ದಾಖಲೆ ಇಟ್ಕೊಂಡು ಮಾತಾಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಅವರಿಗೆಲ್ಲ ಹೇಳೋಕ್ಕೆ ಇಷ್ಟಪಡ್ತೀನಿ. ಸಂಪೂರ್ಣವಾಗಿ ನಮ್ಮ ಸರ್ಕಾರ ಮೊದಲಿಂದಲೂ ಕೂಡ ಜಾತ್ಯತೀತ ಶಕ್ತಿಗಳಲ್ಲಿ ನಂಬಿಕೆ ಇರತಕ್ಕಂಥ ಪಕ್ಷ. ಈ ಥರ ಕೋಮುಗಲಭೆಗಳಿಗೆ ನಾವು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಅಥವಾ ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ನಾವು ಬೆಂಬಲ ಕೊಡ್ತಿರಲಿಲ್ಲ. ಇವತ್ತು ಪಿ ಎಫ್ ಐ ಮೇಲೆ ಕೇಸುಗಳು ವಿಚಾರ ಮಾಡ್ಕೊಂಡಿದ್ದೀವಿ ಅಂತ ಸುಳ್ಳು ಆಪಾದನೆ ಮಾಡ್ತಾ ಇರ್ತಕ್ಕಂಥ ಬಿ ಜೆ ಪಿ ಮುಖಂಡರು, ಬಿ ಜೆ ಪಿ ಮಂತ್ರಿಗಳು, ಇದು ನಿಮ್ಮ ಒಂದು ಆದರೆ ಬಿ ಜೆ ಪಿಯವರಿಗೆ ಸುಳ್ಳು ಹೇಳಿ 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 ರೂಢಿ ಆಗಿಬಿಟ್ಟಿದೆ. ಸುಳ್ಳು ಹೇಳಿಲ್ಲ ಅಂದರೆ ಅವರಿಗೆ ತಿಂದಿದ್ದ ಊಟ ಜೀರ್ಣ ಆಗೋದಿಲ್ಲ. ರಕ್ತದ ಕಣಕಣದಲ್ಲೂ ಕೂಡ ಸುಳ್ಳು ಅನ್ನೋದು ಅವ್ರಿಗೆ ರಕ್ತದಲ್ಲಿ ಹರಿತಾ ಇದೆ. ಅದರಿಂದ ಇನ್ಮೇಲೆ ಆದರೂ ಸುಳ್ಳು ಹೇಳೋದನ್ನೇ ಕಡಿಮೆ ಮಾಡಿ, ಏನು ಮಾತಾಡಬೇಕಾದ್ರೂ ಕೂಡ ದಾಖಲೆ ಇಟ್ಟು ಮಾತಾಡಿ ಅಂತ ಅವರಿಗೆ ಹೇಳ್ತೀನಿ.